ಈಗ 350ನೇ ಕಥೆಯನ್ನು ಕೇಳೋಣ. ಸೂರ್ಯವಂಶದಲ್ಲಿ ಸೌದಾಸ ಅಂತ ಒಬ್ಬ ರಾಜ ಹುಟ್ಟುತ್ತಾನೆ. ಮಿತ್ರಸಹ ಅಂತಲೂ ಆತನ ಹೆಸರು. ಆ ಮಿತ್ರಸಹ ಒಮ್ಮೆ ಮೃಗಬೇಟೆಗೆ ಹೋಗಿದ್ದಾಗ ಒಂದು ಹುಲಿಯನ್ನು ಕೊಂದು ಬಿಡ್ತಾನೆ. ವಾಸ್ತವಿಕವಾಗಿ ಆ ಹುಲಿ ಒಬ್ಬ ರಾಕ್ಷಸ. ಆ ರಾಕ್ಷಸ ಹುಲಿಯ ರೂಪದಲ್ಲಿದ್ದ, ಅವನು ಕೊಂದು ಬಿಟ್ಟ. ಅವನ ಸಹೋದರ ಒಬ್ಬ ಇದ್ದಾನೆ, ಇನ್ನೊಬ್ಬ ರಾಕ್ಷಸ. ಅವನು ಇದಕ್ಕೆ ಸೇಡು ತೀರಿಸಬೇಕು ಅಂತ ಹೇಳಿ ಇವನ ಮನೆಗೆ ಬಂದು ಅಡುಗೆಯವನಾಗಿ ಸೇರ್ಕೊಂಡ್ಬಿಡ್ತಾನೆ. ಅಡುಗೆಯವನಾಗಿ ಒಂದು ದಿವಸ ವಸಿಷ್ಠರನ್ನು ಊಟಕ್ಕೆ ಕರೀತಾನೆ ಮಿತ್ರಸಹ. ವಸಿಷ್ಠರು ಊಟಕ್ಕೆ ಬಂದಿದ್ದಾರೆ. ಆಗ ಅವನಿಗೆ ಬಡಿಸುವಾಗ ನರ ಮಾಂಸವನ್ನು ಬೇಯಿಸಿ ಹಾಕಿಬಿಟ್ಟ ಅಡಿಗೆಯವ. ನೋಡ್ತಾರೆ ನರಮಾಂಸ. ಏನೋ ನನ್ನನ್ನು ಊಟಕ್ಕೆ ಕರೆದು ನೀನು ನರಮಾಂಸವನ್ನು ಬೇಯಿಸಿ ಹಾಕಿದೆಯೇನೋ, ನೀ ರಾಕ್ಷಸನಾಗಿ ಹೋಗು ಅಂತ ಶಾಪ ಕೊಟ್ಟುಬಿಡ್ತಾರೆ. ಮಿತ್ರಸಹ ಏನು ಮಾಡಿದ, ನನಗೇನು ಗೊತ್ತಿಲ್ಲ, ನನಗೆ ಸುಮ್ಮನೆ ಶಾಪ ಕೊಡ್ತೀರಾ, ನಾನು ಯಾಕೆ ನಿಮಗೆ ಶಾಪ ಕೊಡಬಾರ್ದು ಇಟ್ಟು ಹೇಳಿ ತಾನು ಕೈಯೊಳಗೆ ನೀರು ಹಾಕ್ಕೊಂಡು ಮಂತ್ರವನ್ನು ಜಪಿಸಿಯೇ ಬಿಟ್ಟ. ಆಗ ಅವನ ಹೆಂಡತಿ ಓಡಿ ಬಂದು ಕಾಲಿಗೆ ಬಿಡ್ತಾಳೆ. ಹಾಗೆ ಗುರುಗಳಿಗೆ ಶಾಪ ಕೊಡಬೇಡಿ, ಗುರುಗಳಿಗೆ ಶಾಪ ಕೊಡಬೇಡಿ, ದಯವಿಟ್ಟು ಕೊಡಬೇಡಿ ನಿಲ್ಲಿಸ್ತಾಳೆ. ತಾನು ಅಭಿಮಂತ್ರಿಸಿದ ನೀರನ್ನು ಎಲ್ಲಿ ಹಾಕಬೇಕು, ಕೆಳಗೆ ಹಾಕಿದರೆ ಕ್ರಿಮಿಗಳೆಲ್ಲ ಸಾಯ್ತವೆ, ಮೇಲ ಎಸೆದರೆ ಹಕ್ಕಿಗಳೆಲ್ಲ ಸಾಯ್ತವೆ. ಏನು ಮಾಡಲಿ ಆ ನೀರನ್ನು ತನ್ನ ಕಾಲಿಗೆ ಹಾಕೊಂಡ್ಬಿಟ್ಟ. ಕಾಲು ಕರಟಿ ಹೋಯಿತು, ಸುಟ್ಟು ಹೋಯಿತು. ಅಂದ್ರಿಂದ ಅವನಿಗೆ ಕಲ್ಮಾಶಪಾದ ಅನ್ನೋ ಹೆಸರಾಯಿತು. ನಂತರ ವಸಿಷ್ಠನಿಗೆ ಗೊತ್ತಾಯಿತು, ಇವನಿಗೇನು ಇದು ಇವೊಂದು ಅಪಚಾರ ಅಲ್ಲ, ಇವನಿಗೆ ಗೊತ್ತಾಗಿಲ್ಲ. ಆದರೂ ಕೊಟ್ಟ ಶಾಪ ಅದು ಫಲಿಸದೆ ಇರುವುದಿಲ್ಲ. ನೋಡು, 12 ವರ್ಷಗಳ ಕಾಲ ಈ ಶಾಪ ಇರುತ್ತೆ, ಆಮೇಲೆ ಶಾಪದಿಂದ ಬಿಡುಗಡೆ ಹೊಂದುತ್ತೀನಿ ಹೇಳಿದರು. ಒಬ್ಬ ರಾಜನಾದವನಿಗೆ ಎಲ್ಲೆಡೆಯಲ್ಲೂ ಕೂಡ ಗಮನ ಇರಬೇಕು. ತನ್ನ ಮನೆಯಲ್ಲಿ ನಡೆಯುವ ಒಂದು ಅಚಾತುರ್ಯವನ್ನೇ ಗಮನಿಸದಿದ್ದವನ್ನೇ ಏನು ರಾಜ್ಯ ಮಾಡ್ತಾನೆ. ಹೀಗಾಗಿ ರಾಜನು ಮಾಡಿದ ಚಿಕ್ಕ ತಪ್ಪಿಗೂ ಕೂಡ ದೊಡ್ಡ ಶಿಕ್ಷೆ ಅವನಿಗೆ ಕಾದಿರುತ್ತೆ. ಇದೊಂದು ಉದಾಹರಣೆ ಅಷ್ಟೇ. ಅಂತೂ ರಾಕ್ಷಸ ಆವೇಶವುಳ್ಳವನಾಗಿ ಹೊರಟೋಗ್ಬಿಡ್ತಾನೆ ಕಾಡಿಗೆ. ಕಲ್ಮಾಶಪಾದ ಒಬ್ಬ ಋಷಿ ದಂಪತಿಯರಿದ್ದರು. ಒಬ್ಬ ಋಷಿಯನ್ನು ಕಡಿದು ಮುರಿದು ತಿಂದುಬಿಡ್ತಾನೆ. ಆಗ ಆ ಋಷಿ ಪತ್ನಿ ಶಾಪ ಕೊಟ್ಟು ಬಿಡ್ತಾಳೆ, ನನ್ನ ಸಂಪರ್ಕದಲ್ಲಿ ಇರುವಾಗ, ನನ್ನ ಸಂಘವನ್ನು ಮಾಡುತ್ತಿದ್ದಾಗ ನನ್ನ ಗಂಡನನ್ನು ಕೊಂದು ಹಾಕಿದೆಯಲ್ಲ, ನೀನು ನಿನ್ನ ಹೆಂಡತಿಯ ಸಂಪರ್ಕ ಮಾಡುವಾಗ ನಿನಗೂ ಸಾವು ಬರಲಿ ಅಂತ ಶಾಪ ಕೊಟ್ಟು ಬಿಡ್ತಾಳೆ. ಅವಳು ಪ್ರಾಣ ಕಳ್ಕೊಂಡು ಬಿಡ್ತಾಳೆ. ಹೀಗೆ ರಾಕ್ಷಸ ಬಿಟ್ಟನಾಗಿ ಹೋಗ್ತಿದ್ದಾನೆ. ವಸಿಷ್ಠರ ಮಗ ಶಕ್ತಿ ಅವನು ದಾರಿಯಲ್ಲಿ ಬರ್ತಿದ್ದಾನೆ. ಈ ಕಲ್ಮಾಶಪಾದನು ಅದೇ ದಾರಿಯಲ್ಲಿ ಹೋಗ್ತಿದ್ದಾನೆ. ಶಕ್ತಿ ಹೇಳ್ತಾನೆ, ದಾರಿ ಬಿಡು ಅಂತ. ಕಲ್ಮಾಶಪಾದ ರಾಜ ಹೇಳ್ದ, ನೀನು ದಾರಿ ಬಿಡು, ನಾ ರಾಜ, ನೀವು ದಾರಿ ಬಿಡಬೇಕು, ನೀ ಪ್ರಜೆ. ನಾ ಬ್ರಾಹ್ಮಣನಿಗೆ ನೀನು ದಾರಿ ಬಿಡಲೇಬೇಕು, ಕ್ಷತ್ರಿಯ ದಾರಿ ಬಿಡಬೇಕು ಅಂತ. ಏನು ನನ್ನನ್ನು ಮಾತು ಮೀರ್ತಾ ಇದೆಯಾ? ಒಂದು ತಾನು ಚಾವಟಿ ತೆಗೆದು ಚೆನ್ನಾಗಿ ಬಾರಿಸಿದ ಶಕ್ತಿಗೆ. ನನ್ನನ್ನು ನೀ ರಾಕ್ಷಸರಂತೆ ಹೊಡಿತಾ ಇದೆಯಲ್ಲ, ನೀ ರಾಕ್ಷಸನ ಹೋಗು ನೀನು ಒಂದು. ನನ್ನನ್ನು ಶಾಪ ಕೊಡ್ತೀಯ, ಪುನಃ ಬಾರಿಸ್ತಾನೆ. ಅಂದು ಕೊನೆಗೂ ಅಲ್ಲಿಂದ ಬಂದು ಬಿಡ್ತಾನೆ. ಇದೇ ಸಮಯದಲ್ಲಿ ಇದನ್ನು ವಿಶ್ವಾಮಿತ್ರರು ಅಡಗಿಕೊಂಡು ನೋಡ್ತಿದ್ದಾರೆ. ಅವಾಗ ಅವರು ಬ್ರಹ್ಮರ್ಷಿ ಆಗಲಿಲ್ಲ, ಇನ್ನೂ ಬ್ರಹ್ಮರ್ಷಿ ಆಗಲಿಲ್ಲ, ತಪಸ್ಸಿಗೆ ಇಳಿಲಿಲ್ಲ ಅವರು. ಇವರ ಮೇಲೆ ಭಾರೀ ದ್ವೇಷ ಇತ್ತು ಅವರಿಗೆ, ವಸಿಷ್ಠರ ಮೇಲೆ. ಕಿಂಕರ ಎಂಬ ಒಬ್ಬ ರಾಕ್ಷಸ, ಆ ಕಿಂಕರ ಎಂಬ ರಾಕ್ಷಸರನ್ನು ಕಲ್ಮಾಶಪಾದನೊಳಗೆ ತಾನು ಕಳಿಸಿಬಿಡ್ತಾರೆ, ಬಿಟ್ಬಿಡ್ತಾರೆ. ಆ ರಾಕ್ಷಸ ಆ ಕಲ್ಮಾಶಪಾದರಾಜನೊಳಗೆ ಪ್ರವೇಶ ಮಾಡಿಬಿಟ್ಟ. ಅವನು ಹೋಗಿ ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ. 100 ಮಕ್ಕಳಿದ್ದರು ಅವರಿಗೆ, ವಸಿಷ್ಠರಿಗೆ. 100 ಮಕ್ಕಳನ್ನು ಸಾಯಿಸಿಬಿಡ್ತಾನೆ, ತಿಂದು ಹಾಕ್ಬಿಡ್ತಾನೆ. ಅಷ್ಟೂ ಮಕ್ಕಳನ್ನು ತಿಂದು ಹಾಕ್ಬಿಡ್ತಾನೆ ಆ ರಾಕ್ಷಸ. ವಸಿಷ್ಠರಿಗೆ ದುಃಖ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಎಲ್ಲ ಮಕ್ಕಳು ಹೋದ್ರಲ್ಲ. ಅವ್ರಿಗೆ ಗೊತ್ತಿದೆ ವಿಶ್ವಾಮಿತ್ರನು ಇದಕ್ಕೆ ಪ್ರೇರಕ ಅಂತ. ಆದರೂ ಎಂಥ ಕ್ಷಮಾಗುಣ ಅವರಲ್ಲಿದೆ, ಸಹನಾಶೀಲರಾಗಿದ್ದಾರೆ. ವಿಶ್ವಾಮಿತ್ರರಿಗೆ ಮನಸ್ಸಿನಲ್ಲೂ ಕೂಡ ಅವರಿಗೆ ಕೆಡುಕನ್ನು ಬಯಸಲಿಲ್ಲ ಅವರು. ಸರಿ, ಇನ್ನು ಬದುಕಿ ಉಪಯೋಗವಿಲ್ಲ, ವಂಶ ಹೋಯ್ತು, 100 ಮಕ್ಕಳು ಹೋದ್ರಲ್ಲ ಅಂತ ಹೇಳಿ ತಾನು ಪ್ರಾಣ ಕೊಳ್ಳಬೇಕು ಅಂತ ಹೋಗ್ತಿದ್ದಾರೆ. ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಅವರು. ದೊಡ್ಡ ಬೆಟ್ಟದಿಂದ ಕೆಳಗೆ ಹಾರಿದರು. ಆದರೆ ಈ ಕಲ್ಲು ಬಂಡೆಗಳೆಲ್ಲ
ದಾರಿ ಬಿಟ್ಟು ಬಿಡ್ತೇವಂತೆ. ಅವರು ಹಾರುವ ಜಾಗದಲ್ಲಿ ಯಾವುದೇ ರೀತಿಯಾಗಿರೋರು ಏಟಾಗದಂತೆ ನೋಡಿಕೊಂಡವಿಲ್ಲ. ಬಿದ್ದರೂ ಕೂಡ ಏನು ಒಂದು ಗಾಯ ಆಗಲಿಲ್ಲ. ಉಸುಕಿನ ಮೇಲೆ ಬಿದ್ದಂತಾಯಿತು, ಏನೂ ಗಾಯ ಆಗಲಿಲ್ಲ. ಹಾಸಿಗೆ ಮೇಲೆ ಬಿದ್ದಂತಾಯಿತು, ಏನೂ ಗಾಯ ಆಗಲಿಲ್ಲ. ಸರಿ, ದಗದಗ ಬೆಂಕಿ ಉರಿತಾ ಇದೆ, ಕಾಲ್ಗಿಚ್ಚು ಒಳಗೆ ಪ್ರವೇಶ ಮಾಡಿಬಿಟ್ರು. ಆದರೆ ಇವಳು ಪ್ರವೇಶ ಮಾಡಿದಂತೆಲ್ಲ ಬೆಂಕಿ ಆರಿ ಹೋಯಿತು, ತಣ್ಣಗೆ ಆಗಿಬಿಡ್ತು. ಬೆಂಕಿಯು ವಸಿಷ್ಠರನ್ನು ಸುಡಲಿಲ್ಲ. ವಿಷ ಕುಡಿತಾರೆ, ಆ ವಿಷ ಅವರನ್ನು ಸಾಯಿಸಲಿಲ್ಲ. ತನ್ನ ಕೈಗಳಿಗೆಲ್ಲ ಕಟ್ಟಿಕೊಳ್ತಾರೆ, ಕೈ ಕಾಲೆಲ್ಲ ಚೆನ್ನಾಗಿ ಕಟ್ಟಿಕೊಂಡು ಅಲ್ಲಿಂದ ಅವರು ಹರಿಯುವ ನದಿಗೆ ಧುಮುಕುತ್ತಾರೆ. ಅವರು ನದಿಗೆ ಬಿದ್ದದ್ದೇ ತಡ ಆ ನದಿ 100 ಭಾಗವಾಗಿ ಸಿಡಿ ಹೋಯಿತು ನೀರು. ಹೀಗಾಗಿ ಇವರು ಬೀಳಿದ ಜಾಗದಲ್ಲಿ ನೀರೇ ಇಲ್ಲ. ಶತದ್ರು ಎಂಬುದಾಗಿ ಆ ನದಿಗೆ ಹೆಸರಾಯಿತು. ಅದೇ ಸಮಯದಲ್ಲಿ ಏನಂತ ಕೈ ಕಾಲೆಲ್ಲ ಕಟ್ಟಿಕೊಂಡು ಕೆಳಗೆ ಹಾರಿದ್ರಲ್ಲ, ಆ ನದಿಯಲ್ಲಿ ಹಾರಿದಾಗ ಅವರ ಪಾಶವೆಲ್ಲ ಬಿಚ್ಚಿ ಹೋಯಿತು. ಈ ನದಿಯೇ ಪಾಶವೆಲ್ಲ ಬಿಚ್ಚಿ ಬಿಡುತ್ತೆ. ವಿಪಾಶ ಅಂತ ಹೆಸರಾಗಿದೆ ಆ ನದಿಗೆ, ವಿಪಾಶ ಅಂತ. ಸಮುದ್ರಕ್ಕೆ ಹಾರಿದರು. ಆ ತೆರೆಗಳು ಹಾಗೆ ವಸಿಷ್ಠರನ್ನು ತೀರಕ್ಕೆ ಬಂದುಬಿಟ್ಟಿದ್ದು. ಏನೇನು ಮಾಡಿದರೂ ಕೂಡ ಸಾಯ್ಲಿಕ್ಕಾಗ್ತಾ ಇಲ್ಲಲ್ಲ. ಕೊನೆಗೂ ಸರಿ, ಇನ್ನೂ ಉಪಯೋಗವಿಲ್ಲ, ಇನ್ನೂ ಸಾಯ್ಲಿಕ್ಕಾಗ್ತಾ ಇಲ್ಲ ಈಗ ಹೇಳಿ ಆತ್ಮಹತ್ಯೆಯ ಒಂದು ಪ್ರಯತ್ನವನ್ನು ಕೈ ಬಿಟ್ಟು ಬಿಟ್ಟಿದ್ದಾರೆ. ಹೋಗ್ತಾ ಇರುವಾಗ ದಾರಿಯಲ್ಲಿ ಅವರ ಹಿಂದೆ ಅದೃಶ್ಯಂತಿ ಬರ್ತಿದ್ದಾಳೆ. ಅಂದರೆ ಶಕ್ತಿಯ ಹೆಂಡತಿ, ಅವಳ ಸೊಸೆ, ವಸಿಷ್ಠರ ಸೊಸೆ ಬರ್ತಿದ್ದಾಳೆ. ವೇದಘೋಷ ಕೇಳ್ತಾ ಇದೆ, ವೇದಘೋಷ. ಹಿಂದಿರುಗಿ ನೋಡ್ತಾರೆ, ಗರ್ಭಿಣಿ ಬರ್ತಿದ್ದಾಳೆ ಅದೃಶ್ಯಂತಿ. ಯಾರು ವೇದ ಓದ್ತಾ ಇರೋದಮ್ಮ? ನಿಮ್ಮ ಮೊಮ್ಮಗ 12 ವರ್ಷವಾಗಿ ಗರ್ಭದಲ್ಲೇ ಎದ್ದುಕೊಂಡು ವೇದವನ್ನು ಅಧ್ಯಯನ ಮಾಡ್ತಿದ್ದಾನೆ. ಏನು, ನನ್ನ ವಂಶ ಉಳಿತಾ? ನನ್ನ ವಂಶ ಸರ್ವವು ನಾಶವಾಯಿತು ಅಂತ ತಿಳ್ಕೊಂಡೆ. ಹಾಗಾದರೆ ವಂಶದ ಕುಡಿ ಉಳಿದಿದೆ. ಸರಿ, ಇನ್ನು ನಾನು ಸಾಯುವುದರಲ್ಲಿ ಅರ್ಥವಿಲ್ಲ. ನನ್ನ ವಂಶೋದ್ಧಾರಕ್ಕೆ ಇದ್ದಾನೆ. ಇಟ್ಟು ಮಾತಾಡುವಾಗಲೇ ಕಲ್ಮಾಶಪಾದ ಧಾವಿಸಿ ಬರ್ತಾನೆ ಅವಳನ್ನು ಕೊಲ್ಲಲಿಕ್ಕೆ, ಅದೃಶ್ಯಂತ ಕೊಲ್ಲಲಿಕ್ಕೆ. ತಕ್ಷಣ ವಸಿಷ್ಠರು ಹುಂಕಾರ ಮಾಡಿದರು. ಕಮಂಡಲ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ. ನೀ ರಾಕ್ಷಸನಲ್ಲ, ನೀ ಕಲ್ಮಾಶಪಾದ, ಮಿತ್ರ ಸಹ ರಾಜ ನೀನು ಅಂತ ಹೇಳಿದಾಗ ಅವನು ಕೂಡ ಶಾಂತರಾದ. ಹೀಗೆ ಕೊನೆಗೂ ಶಾಪ ಬಿಡುಗಡೆಯಾಗಿತ್ತು. ಪುನಃ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ವಸಿಷ್ಠರು. ಅವರ ವಂಶ ನಿಲ್ಲಬಾರದು ಅಂತ ಹೇಳಿ ನಿಯೋಗ ಪದ್ಧತಿಯಿಂದ ಅವರ ಮಡದೆಯಲ್ಲಿ ಒಂದು ಮಗುವನ್ನು ತಾನು ಹುಟ್ಟಿಸುತ್ತಾರೆ. ಅವನಿಗೆ ಅಶ್ಮಕ ಅಂತ ಹೆಸರಾಯಿತು. ಅವನಿಗೆ ಅಶ್ಮಕ ಎಂಬುದಾಗಿ, ಮೂಲಕ ಅಂತಲೂ ಕೂಡ ಅವನಿಗೆ, ಮೂಲಕ ಅವನ ಮಗ ಅಂತೂ ಅಶ್ಮಕ ಎಂಬುದಾಗಿ ಹೆಸರು. ಒಳ್ಳೆ ಬಲಿಷ್ಠನಾಗಿದ್ದಾನವ. ಹೀಗೆ ವಸಿಷ್ಠರು ಕಲ್ಮಾಶಪಾದರಾಜನಿಗೆ ಶಾಪವನ್ನು ಕೊಟ್ಟರು. ಕೊನೆಗೆ ಅವನ ವಂಶವನ್ನು ಕೂಡ ಉಳಿಸಿ ಅನುಗ್ರಹ ಮಾಡಿದ್ದಾರೆ. ಇಂತಹ ವಸಿಷ್ಠರಿಗೆ ನಮಸ್ಕರಿಸಿ 350ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.